ತುಮಕೂರು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜಟಾಪಟಿ. ಕಾಂಗ್ರೆಸ್ ಭವನ ಕಟ್ಟಲಿಕ್ಕೆ ಭೂಮಿ ರಿಜಿಸ್ಟರ್ ಮಾಡಿಸಲು ಬಂದಂತಹ ಕೈಪಡೆ. ರೈತರ ಭೂಮಿಯಲ್ಲಿ ದೌರ್ಜನ್ಯದಿಂದ ಭವನಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಹೇಳಿ ಬಿಜೆಪಿ ಕಿಡಿ. ತುಮಕೂರು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜಟಾಪಟಿ. ಕಾಂಗ್ರೆಸ್ ಭವನ ಕಟ್ಟಲಿಕ್ಕೆ ಭೂಮಿ ರಿಜಿಸ್ಟರ್ ಮಾಡಲು ಬಂದಂತಹ ಕೈಪಡೆ. ರೈತರ ಭೂಮಿಯಲ್ಲಿ ದೌರ್ಜನ್ಯದಿಂದ ಭವನಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಹೇಳಿ ಬಿಜೆಪಿ ಕಿಡಿ. ಮರಳೂರಿನ ಸರ್ವೆ ನಂಬರ್ 87/2ರಲ್ಲಿ 2 ಎಕರೆ ಜಮೀನು ನೋಂದಣಿಗೆ ಬಂದಂತಹ ಕೈಪಡೆ ಮರಳೂರು ಗ್ರಾಮದ ಸತೀಶ್ ಹಾಗೂ ಮಹಾನಗರ ಪಾಲಿಕೆಯ ನಡುವೆ ಈ ಭೂಮಿಗಾಗಿ ವ್ಯಾಜ್ಯ. ಈ ಭೂಮಿಯ ಅಥವಾ ಈ ಒಂದು ಜಮೀನಿನ ವಿವಾದ ಕೋರ್ಟ್ನಲ್ಲಿದೆ. ಆದ್ರೂ ಕೂಡ ಸಿದ್ದು ಕ್ಯಾಬಿನೆಟ್ನಲ್ಲಿ ಇದು ತೀರ್ಮಾನ. ಸಂಪುಟ ತೀರ್ಮಾನದಂತೆ ಕಾಂಗ್ರೆಸ್ ಭವನಕ್ಕೆ ನೋಂದಣಿ ಮಾಡಿಕೊಡ್ಲಿಕ್ಕೆ ತಯಾರಿ. ವಿಚಾರ ಗೊತ್ತಾದ ತಕ್ಷಣ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ದೌಡಾಯಿಸಿದಂತಹ ಬಿಜೆಪಿಯ ಮುಖಂಡರು. ನೋಂದಣಿ ವಿಚಾರದಲ್ಲಿ ಅಧಿಕಾರಿಗಳ ಮೇಲೆ ಪರ ವಿರೋಧದ ಒತ್ತಡ. ಪಾಲಿಕೆ ಕಂದಾಯ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿದಂತಹ ಬಿಜೆಪಿ ಕಾರ್ಯಕರ್ತರು ಕಾರು ಬಿಟ್ಟು ನಡೆದುಕೊಂಡೇ ಕಚೇರಿಗೆ ಹೋದಂತಹ ಕಂದಾಯ ಅಧಿಕಾರಿ. ತುಮಕೂರು ಸಬ್ ರಿಜಿಸ್ಟ್ರಾರ್ ಕಚೇರಿಯ ಗೇಟ್ ಬಂದ್ ಮಾಡಿರುವಂತಹ ಪೊಲೀಸರು. ಬೈಟ್ ಇದೆ, ನೋಡ್ಕೊಂಡ್ ಬಂದ್ಬಿಡಿ. ಇನ್ನೆಲ್ಲಾದ್ರೂ ದಯಮಾಡಿ ಮಾಡಿಸ್ಬೇಡಿ. ಮೂಲ ಮಾಲೀಕರು ಜಮೀನು ಅಂತ ತಹಸೀಲ್ದಾರ್ ಕೋರ್ಟಲ್ಲಿ ಆಯ್ತು ಕೇಸ್ ನಂಬರ್. ಅಲ್ಲಿಂದ ಸಿವಿಲ್ ಇದಕ್ಕೂ AC ಕೋರ್ಟಲ್ಲಿ AC ಕೋರ್ಟಲ್ಲೂ ನಮ್ಮಂತೆ ಆಯ್ತು. ಈ ಕಡೆ 1 ಎಕರೆ 34 ಗುಂಟೆ, ಇನ್ನು 2 ಎಕರೆ ಪಕ್ಕದಲ್ಲಿ ನಮ್ದು ಹಂಗೆ ಖಾಲಿ ಬಿದ್ದಿತ್ತು ಜಾಗ. ಅದು ಸುಮಾರು 2010 ವರ್ಷ ಆಯ್ತು ನಾವು ಕೇಸ್ ಹಾಕಿ. 2015ರಲ್ಲಿ ನಾವು ಕೇಸ್ ಹಾಕಿದ್ದು ಅದ್ರ ಮೇಲೆ. ಮೂಲ ನಮ್ದೇ ಅದು ಜಾಗ, ಇದು ಇದಾಗಿಲ್ಲ. ಸಿವಿಲ್ ಕೋರ್ಟಲ್ಲಿ ಪ್ರಕರಣ ನಡೀತಾ ಇತ್ತು, ಈಗಲೂ ಇದೆ. 20ನೇ ತಾರೀಕು 20ನೇ ತಾರೀಕು ನಮಗೂ ಮುನ್ಸಿಪಲ್ ಮಹಾನಗರ ಪಾಲಿಕೆ. ಆಮೇಲೆ ಏನಾಯ್ತು, ಇವರು ನಮ್ದು ಅಂತಾರೆ ಪಾಣಿ ಮೇಲೆ ಅವರು ಫಸ್ಟ್ ನಮ್ಗೆ ಕೇಸ್ ಹಾಕ್ಬೇಕಾದ್ರೆ 2 ಎಕರೆ ಅಂತ ಬರ್ತಾ ಇದ್ರು. ನಮ್ದು ಪಕ್ಕದಲ್ಲಿತ್ತು. ಅವ್ರೇನ ಪ್ರಾಪರ್ಟಿ ಓನರ್ ಪಕ್ಕದಲ್ಲವನೇ ಅಂತ ಎಲ್ಲ ಕೇಸ್ ಹಾಕ್ಬೇಕಾರೆಲ್ಲ ಹೇಳಿದ್ದಾರೆ. ಆಮೇಲೆ ಏಕಾಏಕಿ ಬಂದಿದೆ ಅಂತ ಮಾಡ್ಬಿಟ್ರು. ನೈಟನ್ನೇ ಎಲ್ಲ ಡಮಲಿಷನ್ ಮಾಡಿ 4 ಎಕರೆ ನಮ್ದು ಗೆಜೆಟ್ ಅಲ್ಲಿ ಪಾಸ್ ಆಗ್ಬಿಡೈತೆ. ಮೈಸೂರು ಮಹಾರಾಜ ಗೆಜೆಟ್ ಅಲ್ಲಿ 42ನೇ ಇಸ್ವಿ ಒಳಗೆ ನಮ್ಗೆ ಆಗ್ಬಿಡೈತೆ. ನೀವು ಬಿಟ್ಟೋಗಿ ಜಾಗನ ಅಂತ ಹೇಳ್ಬಿಟ್ಟು ರಾತ್ರಿ ಡಮಲಿಷನ್ ಮಾಡ್ಬಿಟ್ರು. ಪಾಣಿ ನಮ್ಮ ಹೆಸರಲ್ಲಿ ಈತವರೆಗೂ ನಮ್ಮ ಹೆಸರಲ್ಲಿ ಐತೆ. MR ಪಾಣಿ ಸರ್ವಿಸ್ ಸ್ಕೆಚ್ ಪೋಡ್ ಆಗಿರೋದು ನಮ್ಗೆ 2000 ಮೊದ್ಲಿಂದ ಮೂಲದಿಂದನೂ ನಮ್ಮ ಅಜ್ಜಿ ಹೆಸರಲ್ಲಿ ಐತೆ. ಇಸ್ಪಿ ಇಲ್ಲ, ಯಾವಾಗಿಂದನೂ ಮೂಲ ಯೂಸ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ಮೂಲ ಅವಾಗಿಂದನೂ ನಮ್ಮ ಪಾಣಿ ಒಳಗೆ ಬೆಳೆ ಏನಿತ್ತು ಅಲ್ಲೇ ಸುಮಾರು ಒಂದು 70 ವರ್ಷದಿಂದನೂ ಬರ್ತಾ ಇದೆ. 1 ಎಕರೆ 34 ಗುಂಟೆ ಬರ್ತಾ ಇತ್ತು. ಇವತ್ತು ಮಹಾನಗರ ಪಾಲಿಕೆಯವ್ರು ಬಂದ್ಬಿಟ್ಟು ಇವತ್ತು ಇಲ್ಲಿ ಯಾವ್ದು ಕಾಂಗ್ರೆಸ್ ಆಫೀಸ್ಗೆ ನಾವು 2 ಎಕರೆ ಜಮೀನ ಮಾಡ್ಕೊಡ್ತಾ ಇದೀವಿ. ಅಲ್ಲಿ ನಾವು ಜಮೀನ್ ಹತ್ರ ಹೋಗಿ ನಾವು ಅಲ್ಲಿ ಬೋರ್ಡ್ ಹಾಕ್ರೆ ಕೇಸ್ ಐತೆ ಅಂತ ಹೇಳ್ಬಿಟ್ಟು ರಾತ್ರಿನೇ ಕಿತ್ತು ಎಸಿತಾರೆ. ರಾತ್ರಿ ಕಿತ್ತು ಎಸಿತಾರೆ. ಆಮೇಲೆ ಕರೆಂಟ್ ಸರ್ವಿಸ್ ಕೊಡಿ ತೊಂದರೆ ಮಾಡ್ತಾರೆ, ಕಲ್ಲಲ್ಲಿ ಹೊಡಿತಾರೆ.
ಪ್ರತಿಯೊಂದು ನಮ್ಗೆ ಒಂದೊಂದು ಕಾಂಗ್ರೆಸ್ ಮಾಡಾರೆ ಮಾಡಕ್ ಬಂದವ್ರೀಗ ಇಲ್ಲಿ ಬಂದವ್ರು ಸಬ್ ರಿಜಿಸ್ಟರ್ ತುಮಕೂರು ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದವ್ರೆ. ಬೆಳಿಗ್ಗೆ ಯಾರೋ ನಮ್ಗೆ ಮಾಹಿತಿ ಕೊಟ್ರು, ಹಿಂಗೆ ನಿಮ್ ಜಮೀನು ಕೋರ್ಟಲ್ ಕೇಸ್ ನಡೀತಾ ಐತೆ, ಆದ್ರೂ ಕಾಂಗ್ರೆಸ್ ಆಫೀಸಿಗೆ ಬಂದು ಇವರು ರಿಜಿಸ್ಟ್ರೇಷನ್ ಹೋಗವ್ರೆ, ನೀವು ಹೋಗ್ರಿ ಸಡನ್ ಆಗಿ ಅಲ್ಲಿ ಕೋರ್ಟ್ ಇಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಇದೆ ತುಮಕೂರು, ಅಲ್ಲಿ ಹೈಕೋರ್ಟ್ ಅಲ್ಲಿ ಇದೆ. ನಮ್ದು ಡಿಸಿ ಕನ್ವರ್ಷನ್ ಆಗಿದೆ. ನಾವು ಟೂಡಾದಿಂದ ನಾವು ಡ್ಯೂಟಿ ಈ ಕಡೆ ಇದೆಯಲ್ಲ 1 ಎಕರೆ 34 ಗುಂಟೆ, ಅದು ಡಿಸಿ ಕನ್ವರ್ಷನ್ ಆಗಿದೆ, ಟೂಡಾ ಆಗಿದೆ, ಮುನ್ಸಿಪಲ್ ಖಾತೆಗಳಾಗಿದೆ, ಸರ್ವಿಸ್ ಸ್ಕೆಚ್ಗಳಾಗಿದೆ. ನಾವು ಸರ್ಕಾರಕ್ಕೆ ದುಡ್ಡುಗಳು ಕಟ್ತಾ ಇದ್ದೀವಿ. ಇವಾಗ 2 ಎಕರೆ ಇವ್ರದ್ದು, 2 ಎಕರೆದು ಹಂಗೆ ಬಿದ್ದೈತದ್ದು, 2 ಎಕರೆ ಹಂಗೆ ಐತೆ. ನಾವು ಉಪಯೋಗಿಸ್ಕೊಂತ ಇದ್ದೋ, ಜೋಳ ಪಳ ಆಗ್ತಿದ್ದೋ. ಇವ್ರೇನು ನಮ್ ಜೋಳ ಏನೇ ಹಾಕಿದ್ರು ಬಿಡಲ್ಲ ಒಳಗಡೆ. 2 ಎಕರೆಯಲ್ಲಿ ಜೋಳ ಇದೆಯಾ? ಈಗಿಲ್ಲ ಸರ್, ಮೊನ್ನೆಲ್ಲ ಬಂದು ಅದೇ ಕಿತಾಪತಿ ಮಾಡ್ರು, ನಾವು ಕಾಂಗ್ರೆಸ್ ಆಫೀಸ್ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ತೋರ್ಸಕ್ಕೆ ಇದ್ ಮಾಡ್ತಾರೆ. ಯಾವಾಗ ನಿಮ್ ವಿರುದ್ಧವಾಗಿ ಬಂದಿದ್ದು ಆ ಜಾಗ ನಮ್ದು ಅಂತ ಯಾವ ವರ್ಷದಲ್ಲಿ? ಅವರು 2014 4ರಲ್ಲೇ ಬಂದಿದ್ರು. ಎಷ್ಟು ಪ್ರಾಪರ್ಟಿ ಅವರು? ಅವ್ರದ್ದು 2 ಎಕರೆ ಅಂತ ಬಂದಿದ್ರು ಮೊದಲು. ಆಮೇಲೆ ಈಗ 2024ರಲ್ಲಿ 4 ಎಕರೆ ಅಂತ ಬರ್ತಾರೆ. ಗೆಜೆಟ್ ಎಲ್ಲ ಆಗ್ಬಿಟ್ಟೈತೆ ಮೈಸೂರು ಗೆಜೆಟ್ ಅಲ್ಲಿ. ನಮ್ಗೆ ಮೈಸೂರು ಗೆಜೆಟ್ ಪೇಪರ್ ನೋಟಿಫಿಕೇಶನ್ಗೂ ಗೆಜೆಟ್ ನೋಟಿಫಿಕೇಶನ್ಗೂ ವ್ಯತ್ಯಾಸ ಗೊತ್ತಿಲ್ಲ ಅಂತ ನಾವ್ ಏನ್ ಹೇಳ್ಬೇಕು ಹೇಳಿ. ಪೇಪರ್ ಪತ್ರ ಬರಗಾರ ಇಲಾಖೆ ಅಂತ ಐತೆ, ಅದ್ರ ಮೇಲೆ ಅದನ್ನ ತಾಂಬಂದು ನಮ್ಗೆ ರಾತ್ರಿ ಆಯ್ತು. ನಾವು ಇಷ್ಟೆಲ್ಲ ಇವರೇ ಪಿ ಡಿ ನಂಬರ್ಗಳು ಮಾಡ್ಕೊಟ್ಟವ್ರೆ, ಇವರೇ ಟೈಡ್ ಲೈಸೆನ್ಸ್ ಕೊಟ್ಟವ್ರೆ, ಸಿಮೆಸ್ಗಳು ಸಾಕಕ್ಕೆಲ್ಲ ಇದನ್ನ ಕೊಟ್ಟವ್ರೆ, ಬೋರ್ ಲೈಸೆನ್ಸ್ ಎಲ್ಲ ಕೊಟ್ಟವ್ರೆ, ಎಲ್ಲ ಮಾಡೋರು. ನಮ್ಗೆ ನೋಟಿಸ್ ಕೊಡದಲ್ಲಿ ಅವರು ರಾತ್ರಿ 12:30 ಬಂದು ಡೆಮೊಲೇಷನ್ ಮಾಡ್ತಾರೆ. ಏನ್ ಮಾಡ್ತಾರೆ? ಏನಿದೆ ನಮ್ದಿತ್ತು, ಪ್ರಾಪರ್ಟಿ ಇತ್ತು, ಮನೆಗಳಿತ್ತು, ಹಸುಗಳಿತ್ತು. ಬಿಜೆಪಿ ಕಾರ್ಯಕರ್ತರ? ಇಲ್ಲ ರೈತರು. ನಿಮ್ಮ ಹೆಸರು? ಸತೀಶ್ ಅಂತ. ಏನು ಇಬ್ರು ಪಕ್ಷದವರು ಇದರಲ್ಲಿ ಲ್ಯಾಂಡ್ ಡಿಸ್ಪ್ಯೂಟ್ ಅಂತ ಹೇಳ್ತಾರೆ. ಲ್ಯಾಂಡ್ ಡಿಸ್ಪ್ಯೂಟ್ ಏನಿಲ್ಲ, ರಿಜಿಸ್ಟ್ರೇಷನ್ ಇದೆ, ಒಂದು ರಿಜಿಸ್ಟ್ರೇಷನ್ಗೆ ಬಂದಿದ್ದಾರೆ. ಒಬ್ರು ಬೇಡ ಅಂತೇಳಿ ಮಾಡಬಾರ್ದು ಅಂತೇಳಿ ಒಬ್ರು ಬಂದಿದ್ದಾರೆ. ಬೇಡ ಅಂತ ಯಾರು ಬಂದಿದ್ದಾರೆ? ಈ ಕಾಂಗ್ರೆಸ್ ಭವನದ ರಿಜಿಸ್ಟ್ರೇಷನ್ ಇದೆ, ಅದಕ್ಕೆ ಬಂದಿದ್ದಾರೆ, ರಿಜಿಸ್ಟ್ರೇಷನ್ಗೆ ಬಂದಿದ್ದಾರೆ ಅವರು. ಇವರು ಬೇಡ ಅಂತೇಳಿ ಯಾಕೆ ಅಂತ ಅದೇನೋ ಕೇಸ್ ಪೆಂಡೆನ್ಸಿ ಇದೆ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಅದನ್ನ ಕೂಲಂಕುಷ ಪರಿಶೀಲನೆ ಮಾಡ್ತಾ ಇದ್ದೀವಿ. ಮಾಡದಲ್ಲೇ ಟೋಕನ್ ಕೊಟ್ರಿ ಅಂತ ಹೇಳಿ ಮಾಹಿತಿ. ಅಲ್ಲ, ಅದು ನಮಗೆ ಕೇಸ್ ಇರೋದು ಗೊತ್ತಾಗಿರೋದು ಸಬ್ ರಿಜಿಸ್ಟರ್ಗೆ ಇವತ್ತು ಗೊತ್ತಾಗಿದೆ. ಇವತ್ತೇ ಅದು ತಗೊಂಡು ಬಂದಿದ್ದಾರೆ. ಇನ್ನೂ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.